ಆನ್ಲೈನ್ದೊಳಗೆ ಫುಡ್ ಆರ್ಡರ್ ಮಾಡಿದ್ದೀವಿ ಅಂದರೆ 20 ಮಿನಿಟ್ಸ್ದಲ್ಲಿ ಬರುತ್ತೆ ಅಂತ ತೋರಿಸ್ತೈತಲ್ಲ. ಸೊ ಅದಕ್ಕಿಂತ ಬೇಗನೆ ಆಗುವಂಥ ಮತ್ತು ರುಚಿಕರ ಮತ್ತು ಹೆಲ್ದಿ ಥರ ಆಗಿರುವಂಥ ಈ ಥರ ಒಂದು ಪಲ್ಯ ನಾನು ಹೇಳ್ಕೊಡಕತ್ತೀನಿ. ಮತ್ತು ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಆಮೇಲೆ ಅಡ್ವಾನ್ಸ್ ಪ್ರಿಪ್ರೇಷನ್ ಕೂಡ ಏನೂ ಇರೋದಿಲ್ಲ. ಸೊ ನಡೀರಿ ಹೆಸರು ಕಾಳಿನ ಪಲ್ಯ ಈಸಿ ಮೆಥಡ್ ಒಳಗೆ ತೋರಿಸ್ಕೊಡ್ತೀನಿ ನೋಡಿರಿ. ಇದು ಫ್ರಿಜ್ ಒಳಗೆ ಇಟ್ಟಿರುವಂಥದ್ದು ಹೆಸರು ಕಾಳು ಅದಾವು. ಸೊ ಇದನ್ನು ನಾನು ಬಿಸಿ ಬಿಸಿ ನೀರೊಳಗೆ ನೆನೆಸಿಡಾಕತ್ತೀನಿ. ಸೊ ಒಂದು 10 ಮಿನಿಟ್ಸ್ ಈ ಸೈಡ್ ನೆನೆಸಿಟ್ಬಿಡೋನು. ನೀರು ಕುದಿಯೋಕೆ ಬರಾಕತ್ತಿತ್ತು, ನೀರನ್ನು ಆಫ್ ಮಾಡಿದೆ. ಈಗ ಹೆಸರು ಕಾಳನ್ನು ಹಾಕಾಕತ್ತೀನಿ. ಆಮೇಲೆ ಇದ್ರ ಮೇಲೆ ಏನಿದೆಯಲ್ಲ ಒಂದು ಪ್ಲೇಟನ್ನು ಮುಚ್ಚಿ ಈ ಕಡೆ ಸೈಡಿಗೆ ಇಟ್ಬಿಡೋಣ. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ ಈ ಕಡೆ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಏನೂ ಅಡ್ವಾನ್ಸ್ ಪ್ರಿಪ್ರೇಷನ್ ಕೂಡ ಏನೂ ಇಲ್ಲ ಮತ್ತು ಕ್ವಿಕ್ ಹಂಗೆ ಭಾರಿ ಟೇಸ್ಟಿ ಹಂಗೆ ಆಗ್ತೈತಿ. ಸೊ ಫುಲ್ ವಿಡಿಯೋ ನೋಡ್ಕೊತ ಹೋಗ್ರಿ. ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅವು ಎರಡು ಈ ಕಡೆ ಜಜ್ಜಿಕೊಂಡು ರೆಡಿ ಮಾಡ್ಕೊಂಡು ಇಡೋಣ. ಆಮೇಲೆ ಇಲ್ಲಿ ಒಂದು ಕುಕ್ಕರ್ದಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಾಕತ್ತೀನಿ. ಆಮೇಲೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಚಟಪಟ ಅನ್ನೋ ತನಕ ಅದನ್ನು ಬೇಯಿಸ್ಕೊಳ್ಳೋಣ. ಸೊ ಇದಾಯಿತು. ಆಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಳಕತ್ತೀನಿ, ಆನಿಯನ್ಸ್, ಆಮೇಲೆ ಗ್ರೀನ್ ಚಿಲ್ಲೀಸ್ ಹಾಕ್ಕೊಳಕತ್ತೀನಿ, ಹಸಿ ಮೆಣಸಿನಕಾಯಿ. ಸೊ ಇವು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿ ಏನಿದೆಯಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಜಜ್ಜಿಕೊಂಡು ಕೂಡ ಹಾಕ್ಬೋದು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಇದು ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಅಷ್ಟು ಘಮ ಘಮ ಟೇಸ್ಟಿ ಆಗ್ತೈತಿ. ಸೊ ಇವೆಲ್ಲ ಕೂಡಿಸಿ ಫ್ರೈ ಮಾಡ್ಕೊತ ಹೋಗೋನು. ನೋಡಿರಿ ಸ್ವಲ್ಪ ಆನಿಯನ್ದು ಏನದ ಈರುಳ್ಳಿದ ಕಲರ್ ಟ್ರಾನ್ಸ್ಲೂಸೆಂಟ್ ಆಗೈತಿ, ಸ್ವಲ್ಪ ಚೇಂಜ್ ಆಗೈತಿ. ಸೊ ಆಮೇಲೆ ನಾವು ಟೊಮೆಟೊನ ಹಾಕಬೇಕು. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಹಾಕ್ಕೊಳ್ಳೋಣ ಅಚ್ಕಾರದ ಪುಡಿ, ಯಾಕಂದ್ರೆ ನಾವು ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಆಮೇಲೆ ಸಾಲ್ಟ್ ಹಾಕೋನು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಟೊಮೆಟೊ ಹಾಕೋದ ಕೂಡಲೇ ಸಾಲ್ಟ್ ಹಾಕೋದ್ರಿಂದ ಟೊಮೆಟೊ ಬೇಗವಾಗಿ ಸಾಫ್ಟ್ ಆಗುತ್ತಾವು. ಆಮೇಲೆ ಈಗ ನಾವು ಅದೇನು ಎಳ್ಳು ಮತ್ತು ಏಲಕ್ಕಿ ಕುಟ್ಕೊಂಡಿದ್ದೀವಲ್ಲ ಅದನ್ನು ಪೌಡ್ರ್ ಹಾಕಿದೆ ನಾನು. ಆಮೇಲೆ ಗುರೆಳ್ಳು ಪೌಡ್ರ್ ಹಾಕಾಕತ್ತೀನಿ. ಇದು ಹಾಕೋದ್ರಿಂದ ಟೇಸ್ಟ್ ಕೂಡ ಘಮ ಘಮ ಆಗ್ತೈತಿ ಮತ್ತು ಇದೇನು ನಮ್ಮದು ಪಲ್ಯಗೂ ಒಂದು ಸ್ವಲ್ಪ ಥಿಕ್ನೆಸ್ ಕೂಡ ಚೆನ್ನಾಗಿ ಬರ್ತೈತಿ. ಸೊ ಇವೆಲ್ಲ ಕೂಡಿಸಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳಕತ್ತೀನಿ. ಆಮೇಲೆ ಏನಿದೆಯಲ್ಲ ಇದು ಹುಣಸೆ ಹಣ್ಣಿಂದು ಪಲ್ಪ್ ಮನೆಯಲ್ಲೇ ಈ ಥರ ಮಾಡ್ಕೊಂಡು ರೆಡಿ ಇಟ್ಟಿರ್ತೀನಿ ನಾನು ಯಾವಾಗ್ಲೂ. ಸೊ ಇದು ಬೇಗನೆ ಕೂಡ ಆಗ್ತೈತಿ ಮತ್ತು ಎಲ್ಲ ಟೈಮ್ ಸೇವಿಂಗು ಆಯಿತು. ಮತ್ತು ಕಿಚನ್ ಕೂಡ ಸ್ವಲ್ಪ ಆದರೂ ನಾವು ಮೆಸ್ ಮಾಡೋದು ನಿಂದ್ರಿಸ್ಬೋದು. ಎವ್ರಿ ಟೈಮ್ ಹಾಕೋದು ನೆನೆಸಿಡೋದು ಹಂಗಿತ ಮಾಡಿಟ್ಕೊಂಡು ಬಿಟ್ಟಿದ್ದೀವಿ ಅಂದ್ರೆ ಫ್ರಿಜ್ಜಲ್ಲಿ ಅದು ಕೆಡೋದಿಲ್ಲ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋನು. ಇದು ಟೇಸ್ಟ್ ಬ್ಯಾಲೆನ್ಸ್ ಕೂಡ ಮಾಡ್ತೈತಿ ಮತ್ತು ಸ್ವಲ್ಪ ಸ್ವೀಟ್ನೆಸ್ ಕೂಡ ಬರ್ತೈತಿ. ಇದೇನು ನೆನೆಸಿಟ್ಟಿದ್ದೀವಲ್ಲ ನಾವು 10 to 15 ಮಿನಿಟ್ಸ್ ನೆನೆದಾಯಿತು. ಸೊ ಈಗ ಇದನ್ನೆಲ್ಲ ಹೆಸರು ಕಾಳು ಇದರಲ್ಲಿ ಹಾಕಿಬಿಡೋಣ. ಆ ನೀರನ್ನು ಏನು ಹಾಕಕ್ಕೆ ಹೋಗಬೇಡ್ರಿ, ಹಾಗೆ ಸ್ವಲ್ಪ ಬೇರೆ ನೀರು ಹಾಕಿ ಇದನ್ನು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ದಲ್ಲೇ 2 ವಿಸಿಲ್ಸ್ ಮಾಡಿಸಿದರೆ ಆಯಿತು. ಇಷ್ಟು ಕ್ವಿಕ್ ಹಂಗೆ, ಇಷ್ಟು ಈಸಿ ಹಂಗೆ, ಟೇಸ್ಟಿ ಹಂಗೆ, ಯೂನಿಕ್ ಥರ ನಮ್ಮದು ಪಲ್ಯ ರೆಡಿ ಆಗೈತೆ ನೋಡ್ರಿ. ಜೋಳದ ರೊಟ್ಟಿ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ ಮಸ್ತ್ ಅಂದ್ರೆ ಮಸ್ತ್ ಹತ್ತೈತಿ. ಏನಂತಂದ್ರೆ ನಾವು ನೀರು ನೋಡ್ಕೊಂಡು ಇಟ್ಟಿದ್ದೀವಿ, ಭಾಳ ನೀರು ಇಟ್ಬಿಟ್ರೆ ಫುಲ್ ಒಂಥರ ಆಗಿಬಿಡ್ತೈತಿ. ಅದಕ್ಕೆ ಕರೆಕ್ಟ್ ಅದರದ್ದು ಡಬಲ್ ಅಷ್ಟೇ ನೀರು ಇಟ್ಟಿದ್ದೆ. ಈಗ ಕಡಿಮೆ ಬಿದ್ದಿದೆ ಅಂತಂದ್ರೆ ಈ ಕಡೆ ಸೈಡಿಗೆ ಇನ್ನೊಂದು ವರ್ಷನ್ ಮೇಲೆ ನೀರು ಕಸಕ್ಕಿಟ್ಟು ಇದನ್ನು ಕೂಡ ಗ್ಯಾಸ್ ಹಚ್ಚಿದ್ದೀನಿ. 1-2 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಸಾಕು. ನೋಡಿರಿ ಎಷ್ಟು ಸಾಫ್ಟ್ ಮತ್ತು ಕ್ವಿಕ್ ಹಂಗೆ ನಮ್ಮದು ಮನೆಯಲ್ಲೇ ಪಲ್ಯ ರೆಡಿಯಾಗಿ ಆಯಿತು. ಸೊ ನೀವು ಕೂಡ ಈ ಥರ ಮೆಥಡ್ ಟ್ರೈ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.